ಬದುಕು ಬದಲಿಸುವಾಲೆ. ಆತ್ಮೀಯರೇ, ಕ್ರೈಸ್ತರು ತಪಸ್ಸು ಕಾಲದಲ್ಲಿ ಉಪವಾಸವನ್ನೇಕೆ ಮಾಡಬೇಕು ಹಾಗೂ ಯಾವ ರೀತಿಯ ಉಪವಾಸವನ್ನು ಕೈಗೊಳ್ಳಬಹುದು ಎಂಬುದನ್ನು ಈ ಸಂಚಿಕೆಯಲ್ಲಿ ವೀಕ್ಷಿಸೋಣ. ಬೈಬಲ್ ಶ್ರೀ ಗ್ರಂಥದ ಪುಟಗಳನ್ನು ನಾವು ತಿರುವಿದಾಗ ಎಲ್ಲಿಯೂ ಸಹ ಪ್ರಭು ಯೇಸು ಕ್ರಿಸ್ತರು ನೇರವಾಗಿ ಉಪವಾಸ ವ್ರತವನ್ನು ಕೈಗೊಳ್ಳಬೇಕು ಎಂದು ಆಜ್ಞಾಪಿಸಿಲ್ಲ. ಆದರೆ ಕ್ರೈಸ್ತರಾದ ನಾವು ಯಹೂದ್ಯರ ಸಂಪ್ರದಾಯವಾದ ಉಪವಾಸ ವ್ರತವನ್ನು ಕೈಗೊಳ್ಳುತ್ತೇವೆ. ಅದೇಕೆ ಹಾಗೂ ಇದು ಎಲ್ಲಿಂದ ಆರಂಭವಾಯಿತು ಎಂಬ ಪ್ರಶ್ನೆ ನಮ್ಮ ಮನದಲ್ಲಿ ಮೂಡಬಹುದು. ಮತ್ತಾಯನ ಶುಭ ಸಂದೇಶದ 9ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಪ್ರಭು ಯೇಸು ಹೀಗೆನ್ನುತ್ತಾರೆ: ಮದುವಣಿಗನು ಜೊತೆಯಲ್ಲಿ ಇರುವಷ್ಟು ಕಾಲ ಅವನ ಆಪ್ತರು ದುಃಖ ಪಡುವುದುಂಟೆ? ಮದುವಣಿಗನು ಅವರಿಂದ ಅಗಲಬೇಕಾದ ಕಾಲವೂ ಬರುವುದು, ಆಗ ಅವರು ಉಪವಾಸ ಮಾಡುವರು ಎಂದು ತಮ್ಮ ಶಿಷ್ಯರು ಉಪವಾಸ ಮಾಡದೇ ಇರುವುದನ್ನು ಪ್ರಭು ಯೇಸು ಅನುಮೋದಿಸುತ್ತಾರೆ. ಈ ವಾಕ್ಯಗಳ ಮುಖಾಂತರ ಪ್ರಭು ಯೇಸು ಕ್ರಿಸ್ತರು ಭೌತಿಕವಾಗಿ ತಮ್ಮ ಶಿಷ್ಯರಿಂದ ಕಣ್ಮರೆಯಾದಾಗ ಅವರು ಉಪವಾಸ ಕೈಗೊಳ್ಳುವರು ಎಂದು ನುಡಿಯುತ್ತಾರೆ. ಪ್ರಭುವಿನ ಸ್ವರ್ಗಾರೋಹಣದ ನಂತರ ಈ ಮಾತನ್ನ ಗಂಭೀರವಾಗಿ ಪರಿಗಣಿಸಿದ ಆದಿ ಕ್ರೈಸ್ತರು ಉಪವಾಸ ವ್ರತವನ್ನ ಕೈಗೊಳ್ಳುತ್ತಾ ಬಂದರು. ಆತ್ಮೀಯರೇ, ಮೊದಲನೇದಾಗಿ ಉಪವಾಸ ಎಂದರೇನು? ಉಪವಾಸವೆಂದರೆ ಕೇವಲ ಆಹಾರ ಸೇವನೆಯಿಂದ ನಿಗ್ರಹಿತರಾಗುವುದಲ್ಲ, ಬದಲಿಗೆ ಇದೊಂದು ಆಧ್ಯಾತ್ಮಿಕ ಕಾರ್ಯವಾಗಿದೆ. ಪ್ರತಿಯೊಬ್ಬ ವಿಶ್ವಾಸಿಯು ಉಪವಾಸ ವ್ರತವನ್ನು ಕೈಗೊಳ್ಳುವುದರ ಮುಖಾಂತರ ಆಧ್ಯಾತ್ಮಿಕವಾಗಿ ಶಿಸ್ತು ಮತ್ತು ಸಂಯಮವನ್ನು ಗಳಿಸಿಕೊಳ್ಳುತ್ತಾನೆ ಹಾಗೂ ಉಪವಾಸದ ಮುಖಾಂತರ ದೇವರ ಹಾಗೂ ದೈವಿಕ ಕಾರ್ಯಗಳಿಗೆ ಹತ್ತಿರವಾಗುವ ಅನೇಕ ನಿದರ್ಶನಗಳನ್ನು ಕಂಡುಕೊಳ್ಳುತ್ತಾನೆ. ಯಾಕೆ ಉಪವಾಸ ಪ್ರಾರ್ಥನೆ ಎಂದು ಪ್ರಶ್ನಿಸಿದರೆ ಅದಕ್ಕೆ ಉತ್ತರ: 1. ಉಪವಾಸವು ದೈವಿಕ ಮಾರ್ಗದರ್ಶನವನ್ನು ಪಡೆಯಲು ಅನುಕೂಲ ಮಾಡಿಕೊಡುತ್ತದೆ. 2. ಉಪವಾಸ ವ್ರತದ ಮುಖಾಂತರ ದೇವ ಹಾಗೂ ಮಾನವರ ಸಂಬಂಧ ದೃಢವಾಗುತ್ತದೆ. 3. ಶೋಧನೆಯನ್ನು ನಿಯಂತ್ರಿಸುವ ಸದೃಢತೆ ನಮ್ಮದಾಗುತ್ತದೆ. ಹಾಗಾದರೆ ಬೈಬಲ್ ಆಧಾರಿತ 5 ರೀತಿಯ ಉಪವಾಸ ಪ್ರಾರ್ಥನೆಗಳನ್ನು ನಾವೀಗ ಗಮನಿಸೋಣ. 1. ಸಂಪೂರ್ಣ ಉಪವಾಸ. ಸಂಪೂರ್ಣ ಉಪವಾಸವೆಂದರೆ ಒಂದು ನಿರ್ದಿಷ್ಟ ಅವಧಿಯವರೆಗೆ ಅನ್ನ ಪಾನೀಯಗಳನ್ನು ತೊರೆದು ಜೀವಿಸುವುದಾಗಿದೆ. ಸಂಪೂರ್ಣವಾಗಿ ಆಹಾರವನ್ನು ಮತ್ತು ಪಾನವನ್ನು ತ್ಯಜಿಸುವಂತ ಈ ವಿಧಾನವನ್ನು ಕೈಗೊಂಡವರು ಹಳೆಯ ಒಡಂಬಡಿಕೆಯಲ್ಲಿ ಮೋಶೆ. ವಿಮೋಚನಾ ಕಾಂಡದಲ್ಲಿ ದೇವರು ಸೀನಾಯಿ ಬೆಟ್ಟದ ಮೇಲೆ ಮೋಶೆಗೆ 10 ಆಜ್ಞೆಗಳನ್ನು ನೀಡಿದರು. ಇದನ್ನು 2 ಕಲ್ಲಿನ ಹಲಗೆಯ ಮೇಲೆ ಬರೆದಿದ್ದರು. ಆದರೆ ಮೋಶೆ ಸೀನಾಯಿ ಬೆಟ್ಟದಿಂದ ಇಳಿದು ಬಂದಾಗ ಜನರು ಚಿನ್ನದ ಹೋರಿ ಕರುವನ್ನು ಮಾಡಿ ಆರಾಧನೆ ಮಾಡುತ್ತಾ ಇರುವುದನ್ನು ಕಂಡು ಕಡು ಕೋಪಗೊಳ್ಳುತ್ತಾರೆ. ಕೈಯಲ್ಲಿದ್ದ ಶಿಲಾ ಶಾಸನಗಳನ್ನು ಬೆಟ್ಟದ ಬುಡಕ್ಕೆ ಬಿಸಾಡಿದರು ಹಾಗೂ ಅಲ್ಲಿದ್ದವರನ್ನು ಹತರಾಗಿಸಿದರು. ತದನಂತರ ವಿಮೋಚನಾ ಕಾಂಡದ 34ನೇ ಅಧ್ಯಾಯದಲ್ಲಿ ದೇವರು ಮೋಶೆಗೆ ಮತ್ತೆರಡು ಕಲ್ಲಿನ ಹಲಗೆಯನ್ನು ಸಿದ್ಧಪಡಿಸಿಕೊಂಡು ಸೀನಾಯಿ ಬೆಟ್ಟಕ್ಕೆ ಬರಲು ಹೇಳಿದರು. 28ನೇ ವಾಕ್ಯ ಹೇಳುವಂತೆ ಮೋಶೆ ಬೆಟ್ಟದಲ್ಲಿ 40 ದಿನ ಹಗಲಿರುಳು ಅನ್ನಪಾನವಿಲ್ಲದೆ ಸರ್ವೇಶ್ವರನ ಸನ್ನಿಧಿಯಲ್ಲಿ ಇದ್ದನು. ಒಡಂಬಡಿಕೆಯ ವಾಕ್ಯಗಳನ್ನು ಅಂದರೆ ಆಜ್ಞೆಗಳನ್ನು ಆ ಕಲ್ಲಿನ ಹಲಗೆಯ ಮೇಲೆ ಬರೆದನು. ಇಂತಹ ಉಪವಾಸವು ಅಸಹಜ ಮತ್ತು ಅಲೌಕಿಕ ಉಪವಾಸವೆಂದು ಕರೆಯಬಹುದು. ಪ್ರಸ್ತುತ ಕಾಲದಲ್ಲಿ ಇಂತಹ ಉಪವಾಸವನ್ನು ಯಾರೂ ಸೂಚಿಸುವುದೂ ಇಲ್ಲ, ಪ್ರೇರೇಪಿಸುವುದೂ ಇಲ್ಲ. 2. ಸಹಜ ಉಪವಾಸ ಅಥವಾ ದ್ರವ ಉಪವಾಸ. ಪ್ರಭು ಯೇಸು ಇಂತಹ ಉಪವಾಸವನ್ನು ಕೈಗೊಂಡಿರಬಹುದು. ಲೂಕನ ಶುಭ ಸಂದೇಶ 4ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಯೇಸು 40 ದಿನ ಬೆಂಗಾಡಿನಲ್ಲಿದ್ದಾಗ ಅವರನ್ನು ಪರೀಕ್ಷಿಸುವ ಸಲುವಾಗಿ ಪಿಶಾಚಿ ಶೋಧಿಸಲು ಪ್ರಯತ್ನಿಸುತ್ತಿತ್ತು. ಅಷ್ಟು ದಿನಗಳು ಯೇಸು ಏನನ್ನೂ ತಿನ್ನದೆ ಉಪವಾಸವಿದ್ದಾಗ ಯೇಸುವಿಗೆ ಹಸಿವಾಯಿತು.
ಇನ್ನು ಕೆಲವರು ಇಂತಹ ಸಂದರ್ಭಗಳಲ್ಲಿ ನೀರನ್ನು ಕುಡಿದು ಉಪವಾಸವನ್ನ ಮಾಡುತ್ತಾರೆ. ಇಂತಹ ಉಪವಾಸವನ್ನು ದ್ರವ ಉಪವಾಸವೆಂದು ಕರೆಯುತ್ತಾರೆ. ಅನೇಕರು ಒಂದು ನಿರ್ದಿಷ್ಟ ಸಮಯ, ಅಂದರೆ ಗರಿಷ್ಠ 3 ದಿನ ಅಥವಾ 72 ಗಂಟೆಗಳ ಕಾಲ ಆಹಾರ ಸೇವನೆ ಇಲ್ಲದೆ ಕೇವಲ ನೀರು ಮತ್ತು ಇತರ ಪಾನೀಯಗಳ ಸೇವನೆಯ ಮುಖಾಂತರ ಉಪವಾಸ ಕೈಗೊಳ್ಳುತ್ತಾರೆ. ಆರೋಗ್ಯದ ದೃಷ್ಟಿಯಿಂದ ಇಂತಹ ಉಪವಾಸವನ್ನು ವೈಯಕ್ತಿಕ ನಿರ್ಧಾರಕ್ಕೆ ಬಿಡಲಾಗಿದೆ. 3. ಭಾಗಶಃ ಉಪವಾಸ. ಈ ಭಾಗಶಃ ಉಪವಾಸವನ್ನು ದಾನಿಯೇಲನ ಉಪವಾಸವೆಂದು ಕರೆಯಲಾಗುವುದು, ಏಕೆಂದರೆ ದಿನದ ಕೆಲವು ಸಮಯದ ಆಹಾರವನ್ನು ತ್ಯಜಿಸುವುದಾಗಿದೆ. ದಾನಿಯೇಲನ ಗ್ರಂಥ 10ನೇ ಅಧ್ಯಾಯದಲ್ಲಿ ಇಂತಹ ಉಪವಾಸದ ಆಧಾರವನ್ನು ನಾವು ಕಾಣಬಹುದು. ಆ ದಿನಗಳಲ್ಲಿ ದಾನಿಯೇಲನಾದ ನಾನು 3 ವಾರ ಒಂದು ವ್ರತವನ್ನು ಕೈಗೊಂಡಿದ್ದೆ. ಆ 3 ವಾರ ಮುಗಿಯುವ ತನಕ ನಾನು ಯಾವ ರುಚಿ ಪದಾರ್ಥವನ್ನು ತಿನ್ನಲಿಲ್ಲ, ಮಾಂಸವನ್ನಾಗಲಿ ದ್ರಾಕ್ಷಾರಸವನ್ನಾಗಲಿ ಬಾಯಲ್ಲಿ ಇಡಲಿಲ್ಲ, ಎಣ್ಣೆಯನ್ನು ಹಚ್ಚಿಕೊಳ್ಳಲಿಲ್ಲ ಎನ್ನುತ್ತಾರೆ. ಇದು ನಮ್ಮಲ್ಲಿ ಅನೇಕರು ಕೈಗೊಳ್ಳುವ ಉಪವಾಸವಾಗಿದೆ. 40 ದಿನಗಳ ಕಾಲ ಮಾಂಸವನ್ನು ತಿನ್ನದೆ, ಮದ್ಯಪಾನವನ್ನು ಮುಟ್ಟದೆ ಈ ದಾನಿಯೇಲನ ಉಪವಾಸವನ್ನು ಕೈಗೊಳ್ಳುತ್ತಾರೆ. 4. ಆಹಾರವಲ್ಲದ ಉಪವಾಸ. ಪ್ರಸ್ತುತ ಕಾಲದಲ್ಲಿ ಇಂತಹ ಉಪವಾಸ ಮುಖ್ಯವಾಗಿ ಎಲ್ಲರಿಗೂ ಬೇಕಾಗಿದೆ. ಇಂದು ಅನೇಕರು ಸಾಮಾಜಿಕ ಮಾಧ್ಯಮಗಳಾದ ಮೊಬೈಲ್, ಫೇಸ್ಬುಕ್, ಇನ್ಸ್ಟಾಗ್ರಾಂಗಳಲ್ಲಿ ಕೆಟ್ಟ ಅಶ್ಲೀಲ ಚಿತ್ರವನ್ನು ನೋಡುತ್ತಾ ಜೂಜು, ಮೋಜು, ಕುಡಿತ, ಬೀಡಿ, ಸಿಗರೆಟ್, ಡ್ರಗ್ಸ್ಗಳಂತಹ ಮಾದಕ ಚಟಗಳಿಗೆ ಬಲಿಯಾಗಿದ್ದಾರೆ. ಒಂದು ನಿರ್ದಿಷ್ಟ ದಿನಗಳ ಕಾಲ ಇಂತಹ ಚಟಗಳನ್ನು ತ್ಯಜಿಸುವುದರ ಮೂಲಕ ಆಹಾರವಲ್ಲದ ಈ ಉಪವಾಸವನ್ನು ಕೈಗೊಳ್ಳುವುದು ಸಮಂಜಸವಾಗಿದೆ ಮತ್ತು ಸೂಕ್ತವಾಗಿದೆ. ಇಂತಹ ದುರಭ್ಯಾಸಗಳ ಬಾಂಧವ್ಯ ನಮ್ಮ ಜೀವನದಲ್ಲಿ ದೇವರನ್ನು, ಆಧ್ಯಾತ್ಮಿಕತೆಯನ್ನು ನಮ್ಮಿಂದ ದೂರ ಕರೆದುಕೊಂಡು ಹೋಗುವ ಸಾಧನಗಳಾಗಿವೆ. ಪ್ರಸ್ತುತ ಇಂತಹ ಉಪವಾಸವನ್ನು ಆಚರಿಸುವಂತೆ ಸರ್ವರಿಗೂ ಧರ್ಮಸಭೆ ಕರೆ ನೀಡುತ್ತದೆ. 5. ಸಮುದಾಯ ಬಾಧ್ಯತಾ ಉಪವಾಸ. ಇದೊಂದು ದೈವ ಪ್ರೇರಿತ ಉಪವಾಸವಾಗಿದೆ. ಸಮಾಜದ ನಾಯಕತ್ವವನ್ನು ವಹಿಸಿರುವವರು ದೈವ ಪ್ರೇರಣೆಯಿಂದ ತನ್ನ ಜನರಿಗೆ ಉಪವಾಸ ವ್ರತ ಕೈಗೊಳ್ಳುವಂತೆ ಪ್ರೋತ್ಸಾಹಿಸುತ್ತಾರೆ. ಉದಾಹರಣೆಗೆ, ಸಾಮುವೇಲನ 1ನೇ ಗ್ರಂಥ 7ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಸಾಮುವೇಲನು ದೈವ ಪ್ರೇರಣೆಯಿಂದ ಇಸ್ರಾಯೇಲಿನ ಜನರಿಗೆ, ನಾವು ದೇವರ ಮುಂದೆ ದ್ರೋಹಿಗಳಾಗಿದ್ದೇವೆ, ಆದ್ದರಿಂದ ಉಪವಾಸವಿದ್ದು ದೇವರಿಗೆ ಪ್ರಾರ್ಥನೆ ಮಾಡಲು ಕರೆಯನ್ನು ನೀಡುತ್ತಾನೆ. ಎಸ್ತೇರಳ ಗ್ರಂಥ 4ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ರಾಣಿ ಎಸ್ತೇರಳು 3 ದಿನ ಶೂಷಾನ್ ನಗರದ ಯಹೂದ್ಯರಿಗೆ ಉಪವಾಸ ಕೈಗೊಳ್ಳುವಂತೆ ವಿಧಿಸುತ್ತಾಳೆ. ಎಜ್ರನ ಗ್ರಂಥ 8ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಒಂದು ಕೋರಿಕೆಯನ್ನು ದೇವರಿಗೆ ಸಲ್ಲಿಸುವುದರ ಮೂಲಕ ತನ್ನ ಮನೆಯ ಪರಿವಾರದೊಂದಿಗೆ ಸೇರಿ ಪ್ರವಾದಿ ಎಜ್ರನು ಉಪವಾಸ ಕೈಗೊಳ್ಳುತ್ತಾನೆ. ಯೋನ ಪ್ರವಾದಿಯು ನಿನವೆಯ ರಾಜ ಹಾಗೂ ಜನರಿಗೆ ತಾವು ದೇವರ ವಿರುದ್ಧವಾಗಿ ಮಾಡಿದ ಪಾಪಕ್ಕಾಗಿ ಉಪವಾಸ ಪ್ರಾರ್ಥನೆ ಮಾಡಲು ಕರೆ ನೀಡುತ್ತಾನೆ. ಹಾಗೆ ಅವರು ಕೂಡ ನಡೆಯುತ್ತಾರೆ. ಇದು ದೈವಿ ಪ್ರೇರಣೆಯ ಉಪವಾಸವಾಗಿದೆ. ಆದ್ದರಿಂದ ಆತ್ಮೀಯರೇ, ಇಂದು ಧರ್ಮಸಭೆಯೂ ಸಹ ಕೆಲವು ನಿರ್ದಿಷ್ಟ ದಿನಗಳು ಕ್ರೈಸ್ತರಿಗೆ ಉಪವಾಸ ಮಾಡಲು ಮತ್ತು ಮಾಂಸ ನಿರೋಧನೆ ಕೈಗೊಳ್ಳಲು ಕರೆ ನೀಡುತ್ತದೆ. ಒಟ್ಟಾರೆ ಉಪವಾಸವೆಂದರೆ ಕೇವಲ ಆಹಾರ ಪದಾರ್ಥಗಳನ್ನು ತ್ಯಜಿಸುವುದಲ್ಲ, ನಮ್ಮ ದೈಹಿಕ ಅಭಿಲಾಷೆಗಳನ್ನು ಶಿಸ್ತಿನಲ್ಲಿ ಇರಿಸುವುದು, ಆಧ್ಯಾತ್ಮಿಕತೆಯನ್ನು ಚುರುಕಾಗಿಸುವುದು ಮತ್ತು ದೈವಿ ಚಿತ್ತಕ್ಕೆ ಶರಣಾಗುವ ಮನಸ್ಸನ್ನು ಗಳಿಸಿಕೊಳ್ಳುವುದು.